ಓಕೆ. ಇನ್ನು ಮಸಾಜ್ಗೆ ಅಂತ ಬಂದರೆ ಸರ್, ಎಣ್ಣೆ ಮಸಾಜ್ ಮಾಡ್ಕೊಳ್ಳಿ ಆ ಥರದ್ದೆಲ್ಲ ಹೇಳ್ತಾರಲ್ಲ, ಅದು ಕೀಲು ಅಥವಾ ಮೂಳೆ ನೋವುಗಳು ಕಡಿಮೆ ಆಗೋಕ್ಕೆ ಒಂದು ಬೆಸ್ಟ್ ಉಪಾಯನ ಅಥವಾ ಹೇಗೆ? ಎಲ್ಲೋ ಒಂದು ಕಡೆ ಸ್ವಲ್ಪ ಉಪಯೋಗ ಆಗಬಹುದು, ಬಟ್ ನಾನು ಈ ಡಯಾಬಿಟಿಕ್ ಪೇಷಂಟ್ಸು ಓಲ್ಡ್ ಏಜ್ಗೆ ನನಗೆ ಐ ಡೋಂಟ್ ಅಡ್ವೈಸ್ ದೆಮ್, ಬಿಕಾಸ್ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗ್ಬೋದು. ಸ್ವಲ್ಪ ನಿಮಗೆ ಮಾಂಸ ಎಲ್ಲ ಸ್ವಲ್ಪ ಸಡಿಲಾಗುತ್ತೆ, ರಕ್ತ ಚಲವಣೆ ಇಂಪ್ರೂವ್ ಆಗುತ್ತೆ, ಎಲ್ಲೋ ಒಂದು ಕಡೆ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಬಟ್ ರೆಗ್ಯುಲರ್ ಈಗ ಸಕ್ಕರೆ ಕಾಯಿಲೆ ಇದ್ದವರಿಗೆ ಅವ್ರಿಗೆಲ್ಲ ಮಾಡೋದು ಒಳ್ಳೆಯದಲ್ಲ. ಹೌದೌದು ಸರ್. ಇನ್ನು ಮಂಡಿ ನೋವು ಅಂದರೆ ಸಾಮಾನ್ಯವಾಗಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅಥವಾ ಆ ಥರದ್ದು ಕೇಳಿರ್ತೀವಿ. ಈ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಸರ್? ಆಮೇಲೆ ಯಾರು ಇದನ್ನು ಮಾಡಿಸ್ಕೊಳ್ಬೋದು, ಯಾರಿದನ್ನು? ಇದು ಒಂದು ಮುಖ್ಯವಾದ ಕ್ವಶನ್ ನೀವು ಹೇಳ್ತಿರೋದು. ಏನಂದರೆ ಎಷ್ಟೋ ಮಂಡಿ ನೋವಿಗೆ ಈಗಿನ ವೈದ್ಯರು ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಗ್ರೇಡ್ ಅದರಲ್ಲಿ ಸ್ಟೇಜಸ್ ಉಂಟು, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಗ್ರೇಡ್ 1, ಗ್ರೇಡ್ 2ಅಲ್ಲಿ ಏನೂ ಮಾಡೋದು ಬೇಕಾಗಿಲ್ಲ. ಅವರು ರೆಗ್ಯುಲರಾಗಿ ನಾವು ಮಂಡಿ ಎಕ್ಸಸೈಸ್ ಹೇಳ್ತೀವಿ, ಅದಕ್ಕೆ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಹೇಳ್ತೀವಿ, ಆಮೇಲೆ ಫಿಸಿಯೋಥೆರಪಿ ಅಂತ ಹೇಳ್ತೇವೆ, ಆಮೇಲೆ ಕೊಲಾಜನ್ಸ್ ಅಂತ ಹೇಳಿದ್ನಲ್ಲ ನಿಮಗೆ, ಸ್ವಲ್ಪ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಕೊಡ್ತೀವಿ. ಎಷ್ಟೋ ಜನ ಚೆನ್ನಾಗಾಗ್ತಾರೆ. ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಅಂತಂದರೆ ದೇಹ ತೂಕ ತುಂಬ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಟ್ರೀಟ್ಮೆಂಟ್ ಅವರ ಕೈಲೇ ಇರುತ್ತೆ. ಅವ್ರು ಯಾವಾಗ ದೇಹ ತೂಕ ಕಡಿಮೆ ಆದರೆ, ಈಗ 100 kg ಇದ್ದರೆ ಅವರು 60 kgಗೆ ಬಂದರೆ 100% ಮಂಡಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ, ಜಲ್ದಿ ಸವಿಯೋದು ಕಡಿಮೆ ಆಗುತ್ತೆ. ಆಯಿತು. ಈಗ ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 2, ಸ್ಟೇಜ್ 3ಲಿ ಏನಂತೀವಿ, ಸ್ಟೆಮ್ ಸೆಲ್ ಅಂತಲೂ ಹೇಳ್ತೀವಿ. ಒಂದು ಅಂದರೆ PRP ಇಂಜೆಕ್ಷನ್ ಬರ್ತದೆ, ಸ್ಟೆಮ್ ಸೆಲ್ ಅಂತ ಇರುತ್ತೆ, ಅದೆಲ್ಲ ಇಂಜೆಕ್ಟಬಲ್ ಟು ದ ಜಾಯಿಂಟ್. ಆಮೇಲೆ ಹೈಲುರೋನಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಅದೇನಂದರೆ ಮಂಡಿ ಒಳಗೆ ಒಂದು ಎಣ್ಣೆ ಇರುತ್ತೆ, ಅದಕ್ಕೆ ಸೈನೋಯಿಲ್ ಫ್ಲೂಯಿಡ್ ಅಂತ ಹೇಳ್ತೇವೆ. ಆ ಎಣ್ಣೆನ ವಿಸ್ಕಾಸಿಟಿ ಅಂದರೆ ಥಿಕ್ನೆಸ್ಸು ಜಾಸ್ತಿ ಮಾಡುತ್ತೆ. ಈ ನಾವು ಹೈಲುರೋನಿಕ್ ಆ್ಯಸಿಡ್ ಅಂತ ಕೊಡ್ತೀವಲ್ಲ, ಇನ್ಕ್ರೀಸ್ ಆದಾಗ ಮಂಡಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಇನ್ನೊಂದು ಸ್ಟೆಮ್ ಸೆಲ್ ಆರ್ PRP ಇಂಜೆಕ್ಷನ್ಸ್ ಹೇಳ್ತೀವಲ್ಲ, ಇವೆಲ್ಲ ಏನು ಮಾಡುತ್ತೆ ಅಂತಂದರೆ, ಮಂಡಿ ಒಳಗೆ ಏನಾದರೂ ಸ್ವಲ್ಪ ಸೌದಿದ್ದರೆ ಅದು ಈಲಾಗೋ ಕೆಪಾಸಿಟಿ ಇರಬಹುದು. ಅದಿನ್ನೂ ರಿಸರ್ಚಲ್ಲಿ ನಡೀತಾ ಇದೆ, ಬಟ್ ಅದನ್ನು ಕೊಡ್ತಾ ಇದ್ದೇವೆ. ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ. ಇವಾಗ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಬಟ್ ನಾನು ಹೇಳೋದು ಸ್ಟೇಜ್ 4 ಆಗುತ್ತಲ್ಲ, ಆಗ ಮಾಡೋದು ಒಳ್ಳೆಯದು. ಯಾವಾಗ ಪೇಷಂಟು ನನಗೆ ಓಡಾಡೋಕ್ಕಾಗೋದಿಲ್ಲ ಸರ್, ನಾನು ಒಬ್ಬ ಇಂಡಿಪೆಂಡೆಂಟಾಗಿ ಇರಬೇಕು, ನಾನು ಬೇರೆಯವ್ರ ಕೈಯಲ್ಲಿ ಓಡಾಡಲಿ, ಇದು ನಾನು ನನ್ನ ಸಹಾಯ ತೊಗೊಳ್ಳೋಕ್ಕೆ ಇಷ್ಟ ಇಲ್ಲ, ಆಗ ಮಾತ್ರ ಕೃತಕ ಕೀಲು ಜೋಡಣೆ ಮಾಡಿದ್ರೆ ಉತ್ತಮ ನನ್ನ ಪ್ರಕಾರ. ಸೊ ಪೇಷಂಟೇ ಬರಬೇಕು. ಯಾರ ಬೇರೆಯವ್ರ ಒತ್ತಡ, ಮಕ್ಕಳ ಒತ್ತಡ ಆಗಲಿ, ಇಲ್ಲ ನನ್ನ ಹತ್ರ ನಮ್ಮ ಮಗಳ ಹತ್ರ ಇನ್ಶೂರೆನ್ಸ್ ಇದೆ ಮಾಡಿಬಿಡಿ, ಅದಲ್ಲ ಇಂಪಾರ್ಟೆಂಟು. ಅವರೇ ಅಂದ್ಕೊಳ್ಬೇಕು, ಇಲ್ಲ ನನಗೆ ಮಂಡಿ ನೋವು ಇಲ್ಲದೆ ನಾನು ಓಡಾಡಬೇಕು ಅಂತ ಬಂದಾಗ ಮಾಡಿಸ್ಕೊಂಡ್ರೆ ಉತ್ತಮ. ಅದು ನನ್ನ ಅಡ್ವೈಸ್.